2025 ಯೂನಿಯನ್ ಬಜೆಟ್ ಡಿಜಿಟಲೈಸೇಷನ್ ಕಡೆ ಹೊಸ ಹೆಜ್ಜೆಯನ್ನೇ ಇಟ್ಟಿದೆ. ನಮ್ಮೆಲ್ಲರಿಗೂ ಆಧಾರ್ ಕಾರ್ಡ್ ಇದೆ, ಅದರಲ್ಲಿ ಒಂದು ನಂಬರ್ ಇದೆ. ಅದು ನಮ್ಮ ಬ್ಯಾಂಕ್ ಅಕೌಂಟ್, ಪ್ಯಾನ್ ಕಾರ್ಡ್, ಪ್ರಾಪರ್ಟಿ ಹೀಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಲಿಂಕ್ ಆಗಿರುತ್ತೆ. ಸೊ ಇದರಿಂದ ನಮಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ಒಂದು ನಂಬರ್ ಅಂಡರ್ ಸಿಗತ್ತೆ. ಅದೇ ತರ ಭೂಮಿಗೆ ಒಂದು ಆಧಾರ್ ಕಾರ್ಡ್ ಇದ್ದು ಆ ಲ್ಯಾಂಡ್ ಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ಒಂದೇ ಕಡೆ ಸಿಗತ್ತೆ ಅಂದ್ರೆ ಹೇಗಿರುತ್ತೆ? ಈ ವರ್ಷದ ಯೂನಿಯನ್ ಬಜೆಟ್ ಅಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಭೂ ಆಧಾರ್ ಕಾರ್ಡ್ ಅನ್ನ ಜಾರಿಗೆ ತಗೊಂಡು ಬಂದಿದ್ದಾರೆ. ಇದು ನಗರ ಮತ್ತೆ ಗ್ರಾಮೀಣ ಎರಡೂ ಪ್ರದೇಶಗಳಿಗೂ ಕೂಡ ನೀಡಲಾಗುವಂತಹ ಒಂದು ಆಧಾರ್ ನಂಬರ್. GIS ಮ್ಯಾಪಿಂಗ್ ಮೂಲಕ ಲ್ಯಾಂಡ್ ಡಿಜಿಟಲ್ ಸರ್ವೆ ಮಾಡಿ ಪ್ರತಿ ಲ್ಯಾಂಡ್ ಗೂ ಯುನೀಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಕೊಡಲಾಗುತ್ತೆ. ಈ ನಂಬರ್ ಗೆ ನಿಮ್ಮ ಭೂಮಿಯ ಎಲ್ಲಾ ದಾಖಲೆಗಳು ಲಿಂಕ್ ಆಗಿರುತ್ತೆ. ಅದ್ರ ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ಇದರಿಂದ ನೀವು ನಿಮ್ಮ ಪ್ರಾಪರ್ಟಿಗೆ ಕಟ್ಟುವಂತ ಟ್ಯಾಕ್ಸ್ ಹಾಗೆ ನಿಮ್ಮ ಪ್ರಾಪರ್ಟಿನ ಮಾರಾಟ ಮಾಡಬೇಕು ಅಂತಂದ್ರೆ ಸುಲಭವಾಗಿ ಆಗುತ್ತೆ. ಹಾಗೇನೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಕೂಡ ತುಂಬಾ ಈಸಿ ಆಗಿರುತ್ತೆ. ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರಾಜ್ಯಗಳು ಡಿಜಿಟಲ್ ಸರ್ವೆ ನಡೆಸಿ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸಹ ಸಪೋರ್ಟ್ ಮಾಡ್ತಿದೆ.